ಬಡ ಜನತೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ವಿರೋಧಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಮನವಿ. ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಗಾರರು ರಾಜ್ಯದಲ್ಲಿರುವ ಮೈಕ್ರೋ ಫೈನಾನ್ಸ್ ಕಂಪನಿಯವರು ದುಡಿಯುವ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಕಡಿಮೆ ಬಡ್ಡಿಯ ನೆಪ ಬಡ್ಡಿ ಸಾಲ ಕೊಡ್ತೇವೆ ಅಂತ ಹೇಳಿ ಬಡ್ಡಿಯಿಂದ ಮೀಟರ್ ಬಡ್ಡಿಯವರೆಗೂ ಬಡ್ಡಿಯನ್ನು ಹಾಕಿ ಜೊತೆಗೆ ಗುಂಪು ಲೋನ್ ಸಾಲವನ್ನು ಕೊಟ್ಟು ಹಿಂಸೆ ಕೊಡುವುದು ಸರಿಯಲ್ಲ. ಹಿಂಸೆಗೆ ಒಳಪಟ್ಟ ಕಾರ್ಮಿಕ ವರ್ಗದವರಿಗೆ ದಿನಗೂಲಿಯಂತೆ ದುಡಿಯುವವರು ಇಂದು ಬಲಿಪಶು ಆಗ್ತಿದ್ದಾರೆ. ಜೊತೆಗೆ ರಾಜ್ಯದಾದ್ಯಂತ ಸಾವುಗಳು ಸಂಭವಿಸ್ತಾ ಇವೆ. ಕೂಡಲೇ ಸರ್ಕಾರ ಇದನ್ನು ತಡೆಗಟ್ಟಬೇಕು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಎಲ್ ತಿಮ್ಮಣ್ಣವರು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ದುಡಿಯುವ ಕೂಲಿ ಕಾರ್ಮಿಕರಿಗೆ ಬಲಿಪಶು ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಬಡ ಜನತೆಯ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ತಿಳಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹುಲಿಗಪ್ಪ ಅವರು ಕೂಡ ಮಾತನಾಡಿದರು. ದುಡಿಯುವ ಕೆಳವರ್ಗದವರಿಗೆ ಕಡಿಮೆ ಬಡ್ಡಿ ಆಸೆಯನ್ನು ತೋರಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಡ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ತಿಳಿಸಿದರು. ಜೊತೆಗೆ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಮುಚ್ಚಬೇಕು ಅಂತ ಮನವಿ ಮಾಡಿದರು. ಸಂದರ್ಭದಲ್ಲಿ ಶೇಖಮಾ ಜಿಲ್ಲಾ ಸದಸ್ಯರಾದ ಹಂಪಸದುರ್ಗ, ಬದ್ರಿ ನಾಗರಾಜ್, ತಾರಾ ಬೇಗಂ, ತೆಹರ್ ಬೇಗಂ, ರಬಿಯಾ ಹಾಗೂ ಗುಂಡಮ್ಮ ಕ್ಯಾಂಪ್ ಸೇರಿದಂತೆ ಪಕ್ಷದ ಸಂಘಟನೆಯ ಸದಸ್ಯರು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ವರದಿ ಪಂಚಯ್ಯ, ಹಿರೇಮಠ್, ಕೊಪ್ಪಳ. ಬಡವರಿಗಾಗಿ ಯಾವುದೇ ಹೋರಾಟದ ರಕ್ಷಣೆ ಕೊಡ್ತಕ್ಕ ನೊಂದ ಜನರ ಇವತ್ತೇ ಬ್ಯಾಂಕ್ಗಳಿರುವುದು ಸ್ಪಂದನ. ಈ ಬ್ಯಾಂಕ್ಗಳ ಹಾವಳಿ ಹೆಂಗಿದೆ ಬಿಟ್ಟಿರಂತಿದ್ರು ಅಂದ್ರೆ ನಿಜವಾಗಲೂ ಹಾಕಿ ಅವ್ರು ದುಡ್ಡು ಕೊಟ್ಟ ಮೇಲೆ ಕರ್ಕೊಂಡು ಬಂದ ವಿನಂತಿ ತಗೊಳ್ಳೋದು ತಪ್ಪಲ್ಲ. ಆದ್ರೆ ಏನು ಅವನಿಗೆ ದುಡಿತ ಇಲ್ಲಂತಲ್ಲ, ಕೆಲಸಗಳು ಆಮೇಲೆ ಕೊಯ್ಯೋದಿರ್ಬೋದು, ಎಲ್ಲ ಕೆಲಸ ಕಡಿಮೆ ಆಗ್ಯಾವ ಇಲ್ಲಂತಲ್ಲ, ಎಲ್ಲರೂ ಒಂದು. ಇವತ್ತು ಇಷ್ಟೇ ಕೇಳ್ತೀನಿ, ಹೋಗಿ ಅಲ್ಲಿ ತಮ್ಮ ಬೇಡಿಕೆಗಳ ಉಂಡಿಗೆ ಹಾಕಿದಂತ ರೊಕ್ಕ ಗುಂಪಿನವರು 2 ಗಂಟೆ ಇತಿಹಾಸ ಐತಿ. ಕಾಟಗಿ ತಾಲೂಕು ಅಧ್ಯಕ್ಷರು ಹೇಳಿದ್ರು ಸಾಲ ಕೊಡ್ತಾರಂತ. ಆ ಕಿರುಕುಳ ಹತ್ತ ಮನೆ ಸೇರ್ಕೊಂಡ ಕೆಲಸ ಎಲ್ಲ ಹೋರಾಟಕ್ಕೆ ಬಂದ ಇನ್ನು 112 ಅವ್ರ ಮೇಲೆ FR ಆಗ ಪಾರ್ಟಿಯ ಲೀಡರ್ ನಂಬರ್ ತಗೊಳ್ರಿ. ಅವು ಯಾವಲ್ಲೇ ಕಿರುಕುಳ ಇರಲಿ ವೈಟ್ ಪೇಪರ್ ಮೇಲೆ ಸಹಿ ಮಾಡಿ ಕೊಡು ಅಂತ ಕರೀತಾರೆ. ಹೋಗನ್ ಬಾ ಗಾಡಿ ಹತ್ತು ಅಂದ್ರೆ ಇವ್ರ ಜೊತೆಗೆ ನಾವು ಗಾಡಿ ಹತ್ಕೊಂಡು ಹೋಗ್ಬೇಕು. ಅವ್ರ ಗಂಡ್ಮಕ್ಳು ಅವ್ರು ಯಾರೇ ಆಗಿರ್ಲಿ ಸಂಘದವ್ರು ಬಂದಿರ್ತಾರಲ್ಲ ಗುಂಪಲ್ಲಿ, ಅವರು ಸರ್ ಕರೆದ ತಕ್ಷಣ ನಾವು ಗಾಡಿ ಹತ್ಕೊಂಡು ಹೋಗ್ಬಿಡ್ಬೇಕಾ? ನಮ್ಮ ಮನೆಯವ್ರು ಯಾರು ಕೇಳಲ್ಲ. ಸಾಲ ತಗೊಂಡಿವಂದ್ರೆ ಅವ್ರು ಯಾವಾಗ ಕರೀತಾರೆ ಅವಾಗ ಹೋಗ್ಬಿಡ್ಬೇಕಾ? ನಾವು ರಾತ್ರಿ 9 ಗಂಟೆ ಆದ್ರೂ 10 ಗಂಟೆ ಆದ್ರೂ ಸಾಲ ತಗೊಂಡವ್ರ ಮನೆ ಮುಂದೆ ಕೂಡ್ರಿ ಅಂತ ರೈಟ್ಸ್ ಕೊಟ್ಟವ್ರು ಯಾರು? ವಸೂಲಿ ಮಾಡಬೇಕು. ಟೈಮಿಂಗ್ ಏನಿರುತ್ತೆ
ರೀತಿ ಕೇಳಬೇಕು, ತಗೊಂಡು ಹೋಗ್ಬೇಕು. ವೈಟ್ ಪೇಪರ್ ಮೇಲೆ ಸಹಿ ಮಾಡಿ ಕೊಡಮ್ಮ ನೀನು ಅಂತ ನಮಗೆ ಕೇಳ್ತಾರೆ. ಅದೇ ನಾವು ವೈಟ್ ಪೇಪರ್ ಮೇಲೆ ಸಹಿ ಮಾಡಿ ಕೊಟ್ಟರೆ ಅವ್ರು ಬೇಕಾದ್ ಬರ್ಕೋತಾರ. ಇದು ಬಡವರಿಗೆ ಸಾಲ ಕೊಟ್ಟು ವಸೂಲಿ ಮಾಡೋ ರೀತಿ ನಿಮ್ಮದು. ನಾ ಏನು ಕೇಳ್ತಾ ಇದೀವಿ ಅಂದರೆ, ನಿಮಗೆ ಸಾಲ ಕೊಟ್ಟಿದ್ದೀರಿ, ಕಷ್ಟಕ್ಕೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೂ ಮಾನವೀಯತೆ ಇದೆ. ನೀವು ಕೇಳ್ತೀರಲ್ಲ, ಅನ್ನ ತಿಂತೀರಾ ಏನು ಸಗಣಿ ತಿಂತೀರಾ ಅಂತ. ನಾವು ಅನ್ನನೇ ತಿನ್ನೋದು. ನೀವು ನಿಮ್ಮ ಕಡೆ ಸಾಲ ತಗೊಂಡ್ಮೇಲೆ ಸಗಣಿ ತಿಂತೀವಿ ಅಂದರೆ ಸಗಣಿ ತಿಂತೀವಿ. ಇಲ್ಲಮ್ಮ, ನಮ್ಮ ಕಡೆ ಸಾಲ ತಗೊಂಡ್ಮೇಲೆ ಅನ್ನನೇ ತಿಂತೀರಿ ನೀವು ಕಟ್ಟ್ರಿ ಅಂದರೆ ಅನ್ನ ತಿಂದೇ ಕಟ್ತೀವಿ. ಸಗಣಿ ತಿಂದು ಕಟ್ಟಂದ್ರೆ ಸಗಣಿ ತಿಂದು ಕಟ್ತೀವಿ. ಅದು ನೀವು ತಿಂದು ತೋರಿಸಿದ ಮೇಲೆ ನಾವು ತಿಂತೀವಿ. ಯಾಕಂದರೆ ನನ್ನ ಮಾತು ರೂಢವಾಗಿದೆ. ಆ ರೂಢವಾಗಿ ಮಾತು ಬರಬೇಕಂದ್ರೆ ಕಾರಣನೇ ನೀವೇ, ಸಾಲ ಕೊಟ್ಟವರೇ ಕಾರಣ. ನಾವು ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ತೀವಿ. ನಮಗೆ ಕಾಲ ಅವಕಾಶ ಕೊಡ್ರಿ, ಕಿರಿಕಿರಿ ಮಾಡಬೇಡ್ರಿ, ಟಾರ್ಚರ್ ಮಾಡಬೇಡ್ರಿ. ನಿಮ್ಮಿಂದನೇ ಸಾರ್ವಜನಿಕರು ಎಷ್ಟೋ ಮಹಿಳೆಯರು ಸಾಯಕತ್ತಾರ. ಆ ಸಾವಿಗೆಲ್ಲ ಕಾರಣ ನೀವೇ, ಬ್ಯಾಂಕ್ನವರೇ. ಕೆಲವೊಂದು ಬ್ಯಾಂಕ್ಗಳು ಇದ್ದಾವೆ, ಚೆನ್ನಾಗಿದ್ದಾವೆ, ಆಯ್ತಮ್ಮ ಸರಿ ಕಟ್ತೀರಿ ನೀವು ಅಂತ ಹೇಳಿ ಹೋಗೋರು ಇದ್ದಾರೆ. ಬಟ್ ಆದರೆ ಮನೆ ಮುಂದೆ ಕುಂತು ವಸೂಲಿ ಮಾಡೋಂಥವ್ರು ಇದ್ದಾರೆ. ಈಗ ಹೆಣ್ಮಕ್ಳು ಬಿಟ್ಟಾರೆ, ಹೆಣ್ಮಕ್ಳು ಬಂದ್ರು ಅಷ್ಟೇ, ಗಂಡ್ಮಕ್ಳು ಬಂದ್ರು ಅಷ್ಟೇ. ಈಗ ಸದ್ಯ ಕಟ್ಟಕ್ಕಾಗಲ್ಲ, ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೀವಿ. ಇದಕ್ಕೆ ಏನು ಮಾಡಬೇಕು, ಅವರು ದಾರಿ ಹೇಳಿದ್ರೆ ನೀ ಸಾಯಿ, ಸಾಲ ಕಟ್ಟಿ ಸಾಯಿ ಅಮ್ಮ, ನಿನ್ನ ದಸಟ್ ತಿಂತಾರೆ ಅಂದರೆ ಒಂದು 30-40 ಸಾವಿರಗಳೆಲ್ಲ ಬೀದಿಗೆ ತಂದು ಇವ್ರಿಗೆ ಕ್ಲಿಯರೆನ್ಸ್ ಲೆಟ್ರ್ ಕೊಡ್ಬೇಕಾ, ನಾವು ದಸ್ ಸರ್ಟಿಫಿಕೇಟ್ ಕೊಡ್ಬೇಕಾ? ನಮ್ದು ಎಷ್ಟು ಲಕ್ಷ ಸಾಲ ಐತ್ರಿ ನಮ್ಮ ತಲೆ ಮೇಲೆ? ಇದ್ರೆ ಒಂದು 50,000 ಐತಾ, ಏನು 60,000 ಐತಾ? ಇಷ್ಟು ನೀವೇನು ತಿಂತೀರ ಅನ್ನೋದು ತಿಳ್ಕೊಂಡು ಆಮೇಲೆ ನಮಗೆ ಕೇಳ್ರಿ ಒಟ್ಟಿಗೆ ಏನು ತಿಂತೀರ ಅಂತ. ಎಲ್ಲರನ್ನೂ ಒಂದ್ಸಿ ನಾನು 2 ಮಾತು. ಮತ್ತು ಸಾಲ ಕಾರ್ಯಗಳು ತಮ್ಮಲ್ಲಿ ಇಪ್ಪುವುದೆಂದರೆ ಸ್ಪಂದನ ಮಂಜು ಗುಂಪುಗಳು ದುಡಿಯುವ ಕಾರ್ಯ ಅವರಿಗೆ ಬಹಳಷ್ಟು ಹೋಗ್ತಾ ಇದ್ದಾರೆ. ನ್ಯಾಯ ಒದಗಿಸಿಕೊಡ ಸೇರಿ ಮಾಡಿಕೊಂಡು ಸಭೆ ಮಾಡಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ತೇವೆ. ಮತ್ತು ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ತಾವುಗಳು ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇವೆ. ಹೊಂದಿರುವುದರಿಗೆ ಮತ್ತು ಅವೆಲ್ಲ ರಾತ್ರಿ 10 ಗಂಟೆ ಆಗೋದಕ್ಕೆ ಮನೆ ಮುಂದೆ ಕೂತ್ಕೊಳ್ಳೋದು. ಉದಾಹರಣೆಗೆ ಈ ಮಹಿಳೆ ಮನೆ ಮುಂದೆ ಎಲ್ಲರ ಮನೆ ಬ್ಯಾಂಕ್ ಕಿರುಕುಳ ಆಗೈತಿ, ಯಾವ ಫೈನಾನ್ಸ್ ಆಗೈತೆ ನೀವು ವಿಷಯ ತಾಲೂಕು ಸಮಿತಿ ವಿವೇಕಾನಂದ ಹೋರಾಟ ಮಾಡಕತ್ತೀವಿ. ಮೈಕ್ರೋ ಫೈನಾನ್ಸ್ಗಳ ಈಗ ಆಗ್ತೀನಿ ಸತ್ಯ ತೆಗೆದುಕೊಳ್ಳಬೇಕು. ಮಾನ್ಯ